ಶಿವರಾಮರವರು ಇಷ್ಟು ಬೇಗ ನಮ್ಮನ್ನು ಅಗಲ್ತಾರೆ ಅಂತೇಳಿ ನಾನು ಅನಿಸ್ಕೊಂಡಿರಲಿಲ್ಲ. ಭಾಳ ವರ್ಣರಂಜಿತ ವ್ಯಕ್ತಿತ್ವ ಅವ್ರದ್ದು. ಹೋರಾಟಗಾರ, ದಕ್ಷ ಆಡಳಿತಗಾರ, ನಟ ಮತ್ತು ಸ್ನೇಹಜೀವಿ, ಹೃದಯವಂತ. ಈ ಶೋಷಿತ ಸಮುದಾಯಗಳ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿದ್ದಂಥವ್ರು. ನಾನು ರಾಜಕಾರಣಿ ಆಗಬೇಕು ಅಂತಂದೇಳಿ ಭಾಳ ಆಸೆಯನ್ನು ಪಟ್ಟಂಥವ್ರು. MLA ಆಗಬೇಕು ಅಥವಾ ಮುಂದೆ ಪಾರ್ಲಿಮೆಂಟಿಗೆ ನಿಲ್ಲಬೇಕು ಅಂತ ಇದ್ರು. ಅವರು ನನ್ನ ಹತ್ರ ಮಾತಾಡಿದರು. ಚಾಮರಾಜಪೇಟೆಯಿಂದ ನಾನು ಸ್ಪರ್ಧೆ ಮಾಡಬೇಕು ಅಂತ ಇದ್ದೀನಿ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಎಲ್ಲ ರೀತಿಯ ಅರ್ಹತೆ ಅವರಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇತ್ತು. ಆದರೆ ಅವರು ಇಷ್ಟು ಬೇಗ ಅನಾರೋಗ್ಯಕ್ಕೆ ತುತ್ತಾಗಿ ಅಗಲ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆದರೆ ಒಬ್ಬ ಅಧಿಕಾರಿ ಇಷ್ಟೊಂದು ಕ್ರಿಯಾಶೀಲವಾಗಿ ಅಧಿಕಾರ ಇದ್ದಾಗೂ ಕೂಡ ಬಡವರ ಪರವಾಗಿ ಯಾವುದೇ ಒಂದು ಆದೇಶ ಹೊರಡಿಸಬಹುದಂಥ ಸಂದರ್ಭ ಬಂದಾಗ ಆ ನೊಂದವರ ಕಣ್ಣೀರು ಒರೆಸ್ತಕ್ಕಂತಹ ಒಂದು ಅಧಿಕಾರ ಚಲಾಯಿಸಿ ಅವರಿಗೆ ಉಪಕಾರವನ್ನು ಮಾಡ್ತಕ್ಕಂಥ ಅಧಿಕಾರಿಗಳಲ್ಲಿ ಶಿವರಾಮ ಅವರು ಪ್ರಥಮರು ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ದಾವಣಗೆರೆಯಲ್ಲಿ 100 ಎಕರೆ ಜಮೀನು ಹಂಗಾಮಿಯಾಗಿ ಹೊಡ್ಕೊಳ್ತಾ ಇದ್ರು. ಆ ಜಮೀನೆಲ್ಲವನ್ನು ಕೂಡ ವಶಪಡಿಸಿಕೊಂಡು ಅಲ್ಲಿರ್ತಕ್ಕಂಥ ನಿವೇಶನ ರಹಿತ ಜನರಿಗೆ ನಿವೇಶನ ಕೊಟ್ಟು ಮನೆ ಕಟ್ಟಿಸ್ಕೊಟ್ರಲ್ಲಿ 12,000 ಮನೆಗಳನ್ನು ನಿರ್ಮಾಣ ಮಾಡಿದಂಥ ಕೀರ್ತಿ ಶಿವರಾಮ ಅವ್ರಿಗೆ ದೊರಕುತ್ತೆ. ಆಮೇಲೆ ಎಲ್ಲೆಲ್ಲಿ ಭೂಮಿಯನ್ನು ಹೊಡಿತಾ ಇದ್ರು, ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥ ಒಂದು ಕಾನೂನು ಅಡಿಯಲ್ಲಿ ಯಾರ್ಯಾರು ಬಡವರು, ಎಲ್ಲ ಜಾತಿಯ ಬಡವರು, ಕೇವಲ ದಲಿತರಿಗೋಸ್ಕರ ಶೋಷಿತರಿಗೋಸ್ಕರ ಮಾಡಿದಂಥ ಸೇವೆ ಶಿವರಾಮ ಅವ್ರದ್ದಲ್ಲ, ಎಲ್ಲ ವರ್ಗದವರ ಪ್ರೀತಿಗೆ ಪಾತ್ರರಾಗಿದ್ದಂಥ ಒಬ್ಬ ವ್ಯಕ್ತಿ ಶಿವರಾಮ ಅವರು. ಇವತ್ತು ಶಿವರಾಮರವರ ಸೇವೆಯನ್ನು ನಾನು ಅವರ ಸೇವೆಯನ್ನು ಭಾಳ ವಿಶ್ವಾಸದಿಂದ, ಅವರ ಒಂದು ಹೃದಯವಂತಿಕೆಯನ್ನು, ಅವರಲ್ಲಿದ್ದಂಥ ಜನೋಪಕಾರಿ ಗುಣಗಳನ್ನು ನಾನಿಲ್ಲಿ ಸ್ಮರಿಸ್ತೀನಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಮತ್ತು ಈ ಒಂದು ಅಗಲಿಕೆಯಿಂದ ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಬಸವರು ಕರುಣಿಸಲೆಂದು ಪ್ರಾರ್ಥಿಸಿ ಮತ್ತೊಂದು ಸರಿ ನನ್ನ ಹೃತ್ಪೂರ್ವಕವಾದಂತಹ ಆಶೀರ್ವಾದಾರ್ಪಣೆ ಮತ್ತು ಸಂತಾಪವನ್ನು ವ್ಯಕ್ತಪಡಿಸುತ್ತೇನೆ.